ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ, ಗೊಂದಲ ಎಲ್ಲವೂ ಕೂಡ ಇದೆ. ಇದು ಮುಂಬರುವಂತಹ ಚುನಾವಣೆಯಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು. ಅಂದ್ರೆ ಕಾರ್ಯಕರ್ತರಲ್ಲಿ ಗೊಂದಲ, ಜಗಳ, ಅಸಮಾಧಾನ, ಟಿಕೆಟ್ ಫೈಟ್, ಹೀಗೆ ಬೇರೆ ಬೇರೆಯದ್ದೇ ಲೆಕ್ಕಾಚಾರ ಕೂಡ ಇದಾವೆ. ಹಾಗಾಗಿ ಮೈತ್ರಿಯಿಂದಾಗಿ ಒಂದಷ್ಟು ಜನರಿಗೆ ಅಸಮಾಧಾನ ಇರೋದಂತೂ ಪಕ್ಕ. ಅದರಲ್ಲೂ ಕೂಡ ಶಾಸಕರಲ್ಲೂ ಕೂಡ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ ಹಾಸನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಅಸಮಾಧಾನ ಜೋರಾಗಿದೆ. ಇಲ್ಲಿ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಮುಖಾಮುಖಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಏನು ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿರುವಂತ ನಾಯಕರಾದ್ರೆ, ಸ್ಥಳೀಯ ಮಟ್ಟದಲ್ಲಿ ಜೋರಾದ ಘರ್ಷಣೆ, ಅಸಮಾಧಾನ ಭುಗಿಲೆದ್ದಿರೋದು ಕೂಡ ಇದೆ. ಹಾಗಾಗಿ ಹಾಸನದಲ್ಲಿ ಪ್ರೀತಂ ಗೌಡ ಅವರ ಲೆಕ್ಕಾಚಾರ ಏನು? ಪ್ರೀತಂ ಗೌಡ ಅವರು ಯಾವ ನಿರ್ಧಾರ ಕೈ ಹಾಕಿದ್ದಾರೆ ಗೊತ್ತಾ? ಯಾರು ಕೂಡ ಊಹೆನೆ ಮಾಡದ ಲೆಕ್ಕಾಚಾರ ಇದು. ಅದು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಮಾತ್ರ. ಇದು ಎಲ್ಲೂ ಸಿಗದ ಸ್ಟೋರಿ ವೀಕ್ಷಕರೇ. ನಿಜಕ್ಕೂ ಕೂಡ ಹಾಸನದಲ್ಲಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂದ್ರೆ ತಪ್ಪಾಗೋದಿಲ್ಲ. ಏನ್ ಗೊತ್ತಾ ಅದು? ಪ್ರೀತಂ ಗೌಡ ಕಾಂಗ್ರೆಸ್ಗೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ. ಎಸ್ ವೀಕ್ಷಕರೇ, ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ ಅನ್ನುವಂತ ವದಂತಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಅದು ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತಹ ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ಗೆ ಬರೋದಕ್ಕೆ ಒಲವನ್ನ ತೋರಿಸಿದ್ದಾರೆ. ಬಿಜೆಪಿನ ತೊರೆಯೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಅನ್ನುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹಾಗಾದ್ರೆ ಯಾಕೆ ಬಿಜೆಪಿನ ತೊರೆಯೋದಕ್ಕೆ ಮುಂದಾಗಿದ್ದಾರೆ? ಕಾಂಗ್ರೆಸ್ ಸೇರ್ಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಆಲೋಚನೆ ಮಾಡಿರೋದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಯಾಕೆ ಗೊತ್ತಾಗ್ಬೇಕಾ? ಎಸ್ ವೀಕ್ಷಕರೇ, ಇದು ಹಾಸನದ ದಳಪತಿಗಳ ಮೇಲಿರುವಂತ ಸಿಟ್ಟು. ಹಾಸನದಲ್ಲಿ ಬಿಜೆಪಿಯನ್ನ ಮೊಟ್ಟ ಮೊದಲ ಬಾರಿಗೆ ಕಮಲವನ್ನು ಅರಳಿಸಿದ್ನಲ್ಲ ಅದೇ ಪ್ರೀತಂ ಗೌಡ್ರು. ಯಾರಾದ್ರೂ ಇದ್ರೇಲಿ ಪ್ರೀತಂ ಗೌಡ್ರು ಮಾತ್ರ. ಮಾಜಿ ಪ್ರಧಾನಿಗಳನ್ನ ಎದುರು ಹಾಕೊಂಡ್ರು, ಮಾಜಿ ಮುಖ್ಯಮಂತ್ರಿನ ಎದುರು ಹಾಕೊಂಡು ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಬಂದಂತ ತಾಕತ್ತು ಪ್ರೀತಂ ಗೌಡ ಅವ್ರಿಗಿದೆ. ಹಾಗಾಗಿ ಈಗ ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಈಗಾಗಲೇ ಕೂಡ ಸೀಟು ಹಂಚಿಕೆ ವಿಚಾರ, ಜೆಡಿಎಸ್ ಸೀಟು ಹಂಚಿಕೆ ವಿಚಾರ, ಮಂಡ್ಯ ಹಾಗೆ ಹಾಸನ ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಯಾವುದೇ ಟಿಕೆಟ್ ಬಿಜೆಪಿ ಕೊಡೋದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಮಂಡ್ಯದಲ್ಲಿ 7ಕ್ಕೆ 7 ನಾವೇ ಗೆದ್ದಿದ್ದೀವಿ ಅಂತ ಜೆಡಿಎಸ್, ನಮ್ಗೆ ಬೇಕೇ ಬೇಕು ಅಂತ. ಅದೇ ರೀತಿ ಹಾಸನ ಕೂಡ, ಹಾಸನದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಸುಮ್ಮನಿರ್ತಾರ ಬಿಜೆಪಿಗರು, ಏನ್ ಬೇಕಾದ್ರೂ ಆಗ್ಬೋದು. ಈಗಾಗಲೇ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆ ಒಂದು ಹೊಂದಾಣಿಕೆ ಇದೆ, ಚೆನ್ನಾಗಿದೆ. ಅವರ ಒಡನಾಟ, ಅವರ ಬಾಂಧವ್ಯ ಎಲ್ಲವೂ ಕೂಡ ಚೆನ್ನಾಗಿದೆ. ಈ ಬದಲಾವಣೆ ಏನಾದ್ರೂ ಕೂಡ ಆಗಿ ಮುಂದಕ್ಕೆ ನಾವು ಮೈತ್ರಿಯಿಂದ ನಮ್ಮ ಸ್ಥಾನಮಾನ ಇದೆಯಲ್ಲ, ನಮ್ಮ ಗತ್ತು ಗಾಂಭೀರ್ಯ ಇದೆಯಲ್ಲ ಕ್ಷೇತ್ರದಲ್ಲಿ, ಅದನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದಿಲ್ಲ. ನಾನು ಏನಾದರೂ ಮಾಡಿ ನಾನು ಒಂದು ನೆಲೆಯನ್ನ ಕಂಡುಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರೀತಂ ಗೌಡ್ರು ಟಿಕೆಟ್ ಸಿಗುತ್ತೆ ಅನ್ನೋದು ನಂಬಿಕೆ ಇಲ್ಲವೇ ಇಲ್ಲ. ಟಿಕೆಟ್ ಸಿಗೋದು ಡೌಟ್ ಅನ್ನುವಂಥ ಲೆಕ್ಕಾಚಾರದಲ್ಲೇ ಬೇರೆಯದ್ದೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಈಗಾಗಲೇ ಒಂದು ಬಾರಿ DCM DK ಶಿವಕುಮಾರ್ ಅವ್ರನ್ನ ಭೇಟಿ ಕೂಡ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಜೋರಾಗಿ ಕೇಳಿ ಬರ್ತಾರು. ಅಂದ್ರೆ ವೀಕ್ಷಕರೇ, ಮಂಡ್ಯದಲ್ಲಿ ಸುಮಲತಾ ಅವ್ರಿಗಾದಂತ ಅನುಭವವನ್ನ ನೆನಪು ಮಾಡ್ಕೊಂಡಿದ್ದಾರೆ. ಸುಮಲತಾ ಅವ್ರಿಗೆ ಈಗಲೂ ಕೂಡ ನೆಲೆ ಸಿಗ್ತಾ ಇಲ್ಲ, ಮದ್ದೂರ್ ಅಂತ ಇದ್ದಾರೆ. ಆದ್ರೆ ಬಿಜೆಪಿ ಬಿಟ್ಕೊಡ್ತಾರೆ ಮದ್ದೂರನ್ನ, ಯಾವುದೇ ಕಾರಣಕ್ಕೂ ಡೌಟ್. ಹಾಗಾಗಿ ಸೂಕ್ತವಾದ ಸ್ಥಳ, ಸೂಕ್ತವಾದ ನೆಲೆಯನ್ನ ಕಂಡುಕೊಳ್ಳುವಂತಹ ಪ್ರಸಂಗ ಎದುರಾಗಿರೋದ್ರಿಂದ ಪ್ರೀತಂ ಗೌಡ ಬಿಜೆಪಿಯನ್ನ ತೊರೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. DCM DK ಶಿವಕುಮಾರ್ ಅವ್ರನ್ನ ಈಗಾಗಲೇ ಕೂಡ ಮೊದಲ ಹಂತದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರಂತೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಪ್ರೀತಂ ಗೌಡ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಕೂಡ 90ಕ್ಕೂ ಹೆಚ್ಚು % ಫಿಕ್ಸ್ ಆಗಿದ್ದಾರೆ ಬಿಜೆಪಿನ ತೊರೆಯೋದಕ್ಕೆ ಅನ್ನುವಂಥ ಅಪ್ಡೇಟ್. ಹೀಗೇನಾದ್ರೂ ಆದ್ರೆ ದೊಡ್ಡ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋದ್ರಲ್ಲಿ ನೋ ಡೌಟ್ ವೀಕ್ಷಕರೇ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಪ್ರೀತಂ ಗೌಡ ಕಾಂಗ್ರೆಸ್ಗೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.
ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ. ಹೌದು, ಈಗಲೂ ನನ್ನ ತಮ್ಮ ಅಂತಲೇ ಹೇಳ್ತೀನಿ.